ಹಾಯ್ ಹಲೋ ಫ್ರೆಂಡ್ಸ್, ವಿಜು ವಾಡ್ಯದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ಉಳಿದಿರೋ ಚಪಾತಿಯನ್ನು ಕಡಕ್ ಮಾಡಿ ಅದರಲ್ಲಿಂದ ಉಪ್ಪಿಟ್ಟು ಅಥವಾ ಮುರಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಕಾಯ್ದಿರೋ ಬಾಂಡಲೆಗೆ ಸ್ವಲ್ಪ ಎಣ್ಣೆನ ಹಾಕೋಣ. ಒಗ್ಗರಣೆಗೆ ನೋಡಿ ಇದಕ್ಕೆ ನಾವು ಇವಾಗ ಜೀರಿಗೆ ಮತ್ತು ಸಾಸಿವೆ ಎರಡು ಮಿಕ್ಸ್ ಮಾಡಿರೋದನ್ನು ಹಾಕೋಣ. ನೋಡಿ ಇದು ಚಟಾಪಟ ಅಂತ ಹುರಿತಾ ಇದೆ. ನಾವು ಇವಾಗ ಇದಕ್ಕೆ ಕರಿಬೇವನ್ನು ಹಾಕೋಣ. ನಂತರ ಹಸಿಮೆಣಸಿನಕಾಯನ್ನ ಹಾಕೋಣ. ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವು ಈರುಳ್ಳಿನ ಹಾಕೋಬೇಕು. ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡು ಹಾಕೋಬೇಕು. ನೋಡಿ ಈ ರೀತಿಯಾಗಿ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿಣವನ್ನು ಹಾಕೊಳ್ಳೋಣ. ಹಾಕೊಂಡು ಈ ರೀತಿಯಾಗಿ ತಿರ್ಕೋಬೇಕು. ಇವಾಗ ನಾವು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಮೆಂತ್ಯ ಸೊಪ್ಪಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಡೆಯುತ್ತೆ. ಶೇಂಗಾದ ಪುಡಿನ ರುಬ್ಕೊಂಡು ಇಟ್ಕೊಂಡಿನಿ, ಇದು ಹಾಕೋತಾ ಇದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ಸ್ಮೆಲ್ ಹೋಗಿದೆ. ಇದು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ 1 ಗ್ಲಾಸ್ ಅಂದರೆ 1 ಗ್ಲಾಸು, ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕು ಸ್ಮೂತಾಗಿ ಅಂದರೆ 1.5 ಗ್ಲಾಸ್ ನೀರನ್ನು ಹಾಕೋಬೇಕು. ನೋಡಿ ನಾನು 1.5 ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ನೀರು ಎಸರು ಬಂದು ಕುದಿಬೇಕು. ನಿಮಗೆ ಹಸಿಮೆಣಸಿನ್ಕಾಯಿ ಖಾರ ಕಡಿಮೆ ಅನಿಸಿದ್ರೆ ಸ್ವಲ್ಪ ಮಸಾಲೆ ಖಾರನ ಹಾಕೋಬೇಕು. ಖಾರ ಉಣ್ಣೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೋಡಿ ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ. ಇನ್ನೂ ಚೆನ್ನಾಗಿ ಹೆಸರು ಬಂದು ಕುದಿಬೇಕು. ಅಲ್ಲಿವರೆಗೂ 1-2 ನಿಮಿಷ ವೆಯ್ಟ್ ಮಾಡೋಣ. ನೋಡಿ ನೀರು ಹೇಗೆ ಕುದೀತಾ ಇದೆ. ಇವಾಗ ನಾನು ಚಪಾತಿನ ಮುರಿದಿಟ್ಟಿರೋ ಪೀಸ್ ಮಾಡಿದ್ದೀನಲ್ಲ, ಅದನ್ನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾವು ಇದಕ್ಕೆ ಚಪಾತಿ ಉಪ್ಪಿಟ್ಟು ಅಥವಾ ಮುರಿ ಅಂತೀವಿ. ಸುಮ್ಮನೆ ಉಳಿದಿರೋ ಚಪಾತಿ ವೇಸ್ಟ್ ಮಾಡೋ ಬದಲು ಹೀಗೆ ಕಡಕ್ ಮಾಡಿ ಇದನ್ನು ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನೋಡಿ ಈ ರೀತಿಯಾಗಿ ಇದು ಒಂದು ಸ್ವಲ್ಪ ಕುದಿಬೇಕು. ನೋಡಿ ಇದು ಇವಾಗ ಚೆನ್ನಾಗಿ ಕುದಿದೆ. ಹೆಸರು ಜಾಸ್ತಿ ನೀರೆಲ್ಲ ಖಾಲಿ ಆಗೋವರೆಗೂ ಕುದಿಸ್ಬಾರ್ದು. ನೋಡಿ ಈ ರೀತಿಯಾಗಿ ನೀರಾಗಿರಬೇಕು. ಇದ್ರ ಜೊತೆ ಮೊಸರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಸಖತ್ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.